ಹಾಯ್, ಗುಡ್ ಮಾರ್ನಿಂಗ್. ನಾನು ಗೋವರ್ಧನ್. ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಅದು ನಾರ್ಮಲಿ ಏನಂದರೆ ಈಗ ನಮ್ಮಲ್ಲಿ ಡಯಾಬಿಟಿಕ್ಕು ಅಥವಾ ಸ್ವಲ್ಪ ಏಜ್ ಆದಮೇಲೆ ರೈಸ್ ಅವಾಯ್ಡ್ ಮಾಡಿ ಅಂತಾರೆ. ಅದಕ್ಕೆ ರಾಗಿ ಅಥವಾ ಗೋಧಿ ಯೂಸ್ ಮಾಡ್ತೀವಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ರಾಗಿ ದೋಸೆ. ಸೊ ಇದು ದೋಸೆ ಅಂದರೆ ಮಾಮೂಲು ಥರ ಅಲ್ಲ, ಸ್ವಲ್ಪ ನೀರು ದೋಸೆ ನೋಡಿರ್ತಿರಲ್ಲ ಮಂಗಳೂರು ಕಡೆ, ಆ ಥರ ಬರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರಾಗಿ ಹಿಟ್ಟು, ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ, ಚೂರು ಉಪ್ಪು ಮತ್ತು ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ. ಇಷ್ಟೇ 5 ಐಟಮ್ಸ್. ಫಾಸ್ಟಾಗಿ ಆಗುತ್ತೆ. ಇದೊಂದು ಸ್ವಲ್ಪ ಫ್ಲ್ಯಾಟಾಗಿರೋ ತವ ತೊಗೊಳ್ಬೇಕು, ಅದು ಚೆನ್ನಾಗಿ ಕಾಯ್ದಿರಬೇಕು. ಅದಕ್ಕೆ ನಾನು ಈಗಲೇ ಫಸ್ಟಿಗೆ ತವ ಆನ್ ಮಾಡಿಕೊಂಡು ಶುರು ಮಾಡೋಣ. ಈಗ ಬೌಲಿಗೆ ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಮತ್ತು ಹೆಚ್ಚಿರೋ ಈರುಳ್ಳಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಈ ಸಣ್ಣಗೆ ಹಚ್ಕೊಂಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತೊಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಹಾಕ್ಕೊಂಡು ಕಲಸೋಣ. ಇದು ಸ್ವಲ್ಪ ನೀರಾಗೇ ಇರಬೇಕು, ಯಾಕಂದರೆ ಇದು ದೋಸೆನ ಹಂಚಿನ ಮೇಲೆ ಹಾಕೋ ರೀತಿಯೇ ಬೇರೆ ಥರ. ರಾಗಿ ಹಿಟ್ಟು ದೇಹಕ್ಕೆ ತುಂಬ ಒಳ್ಳೆಯದು. ಅದು ಎಸ್ಪೆಷಲಿ ಡಯಾಬಿಟಿಕ್ ಇರೋರಿಗೆ ಡಾಕ್ಟ್ರೇ ಹೇಳ್ತಾರೆ ರಾಗಿನ ರೆಗ್ಯುಲರಾಗಿ ಯೂಸ್ ಮಾಡಿ ಅಂತ. ಸೊ ಇದು ದೊಡ್ಡವ್ರದ್ದು ಟಿಫನ್ ಬಾಕ್ಸಿಗೂ ಆಗುತ್ತೆ. ಈವನ್ ಟೇಸ್ಟ್ ಇರೋದ್ರಿಂದ ಮಕ್ಕಳು ಲೈಕ್ ಮಾಡ್ತಾರೆ. ಇದನ್ನು ಸ್ವಲ್ಪ ನೀರಾಗೆ ಕಲಿಸ್ಕೊಳ್ಳೋದು. ನಾರ್ಮಲ್ ಮಸಾಲೆ ದೋಸೆ ಹಿಟ್ಟಿಗಿಂತ ಇದು ಸ್ವಲ್ಪ ನೀರಾಗಿರುತ್ತೆ, ಏಕೇನೂ ಇಲ್ಲ. ಇದಾದಮೇಲೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು. ಚೆನ್ನಾಗಿ ಕಾದಿದೆ ಹೆಂಚು. ಈಗ ಇದು ನಾರ್ಮಲ್ ದೋಸೆ ಥರ ಅಲ್ಲ, ಇದು ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು ಹಿಂಗೆ. ಇದಕ್ಕೆ ಮೇಲೇನೂ ಎಣ್ಣೆ ಹಾಕ್ಕೋಬೋದು ಬೇಕಂದರೆ ಟೇಸ್ಟಿಗೆ. ಇದು ಬರೀ ರಾಗಿ ಆಗಿದ್ದರಿಂದ ತುಂಬ ಬೇಗ ಬಂದ್ಬಿಡುತ್ತೆ. ಮತ್ತು ಇದು ಮಾಡೋಕ್ಕೂ ತುಂಬ ಸುಲಭ. ಬೆಳಿಗ್ಗೆದ್ದು ಏನೂ ಇಲ್ಲ ಅಂದರೆ ಹುಡ್ಕೋದು ಬೇಡ. ರಾಗಿ ಹಿಟ್ಟು ಸ್ವಲ್ಪ ಈರುಳ್ಳಿನ ಚಾಪ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟಿ ಬ್ರೇಕ್ಫಾಸ್ಟ್ ಆಗುತ್ತೆ. ಇದು ಕೆಲವು ಹೋಟ್ಲುಗಳಲ್ಲೂ ಮಾಡ್ತಾರೆ, ಬಟ್ ಮನೇಲಿ ಮಾಡೋ ಟೇಸ್ಟೇ ಬೇರೆ ಇದು. ಈಗ ಬೆಂದಿದೆ ರಾಗಿ ದೋಸೆ. ಅದನ್ನು ರಿವರ್ಸ್ ಹಾಕಿನೂ ಸ್ವಲ್ಪ ಬೇಯಿಸ್ಬೋದು, ಚೆನ್ನಾಗಿ ಬೆಂದಿರುತ್ತೆ. ರಾಗಿ ದೋಸೆನ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಮನೆಯಲ್ಲೇ ಇರುತ್ತಲ್ಲ, ಚಟ್ನಿ ಪುಡಿ, ಮೊಸರು ಇದ್ರ ಜೊತೆಗೆ ತಿನ್ಬೋದು. ಹೆಲ್ದಿ ಫುಡ್ಡು, ಈಸಿ ಆ್ಯಂಡ್ ಫಾಸ್ಟ್. ಹೆಲ್ದಿ ರಾಗಿ ದೋಸೆ ವಿತ್ ಉಪ್ಪಿನಕಾಯಿ ಟಿಫನ್ ಬಾಕ್ಸಿಗೆ ರೆಡಿ. ಇನ್ನು ಹೊಸ ತಿಂಡಿಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.